ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪ್ರಶಸ್ತಿ ಪ್ರದಾನವನ್ನ ಮಾಡಿ ಈ ನಾಡಿನ ಚಿಂತಕರಾಗಿರ್ತಕ್ಕಂತಹ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ, ನನಗೆ ಅವ್ರನ್ನ ಯಾವತ್ತೂ ಮಾಜಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರು ನಿತ್ಯ ನಿರಂತರವಾಗಿ ಚಿಂತಕರೇ ಆಗಿರ್ತಕ್ಕಂಥವ್ರು, ನಮ್ಮ ಹೆಮ್ಮೆಯವರು. ಅಂತ ಹೆಮ್ಮೆಯ ಲೇಖಕರಾಗಿರ್ತಕ್ಕಂಥ ಚಿಂತಕರಾಗಿರ್ತಕ್ಕಂಥ ಡಾಕ್ಟರ್ ಎಸ್.ಜಿ. ಸಿದ್ದರಾಮಯ್ಯ ಸಾಹೇಬ್ರೆ, ಇವತ್ತಿನ ಕೇಂದ್ರ ಬಿಂದು ಸಾರಾ ಗೋವಿಂದ್. 1975 ಇಸ್ವಿಯಿಂದ ನಾನು ಸಾರಾ ಗೋವಿಂದ್ ಅವ್ರನ್ನ ಕಂಡಿದ್ದೆ. ಆವತ್ತು ಗೋವಿಂದು ಹೇಗಿದ್ರು, ಇವತ್ತು ಗೋವಿಂದು ಹಾಗೆ ಇಲ್ಲ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಮತಿ ಮೀನಾ ಪಾಟೀಲ್ ರವ್ರನ್ನ ನಾನು ಪ್ರಥಮ ಬಾರಿಗೆ ಇವತ್ತು ಕಂಡೆ. ನಾನು ಕಂಡಿದ್ದಷ್ಟೇ ಅಲ್ಲ, ನನಗೆ ಅವರ ಅತ್ಯಂತ ಪ್ರಿಯವಾಗಿ ಅವರ ಭಾಷೆ, ಅವರು ಮಂಡಿಸಿದ ರೀತಿ, ಅವರು ತನ್ನ ತಂದೆಯ ಗುಣಗಳನ್ನ ಗುಣಗಾನ ಮಾಡಿದ್ರಲ್ಲ, ಆ ನಗುವಿನ ಹಿಂದೆ ಅದೆಷ್ಟು ಪ್ರೀತಿ ಆ ಮಗಳಿಗಿತ್ತು ಅನ್ನೋದನ್ನ ಆ ಪದ್ಯಗಳ ಮೂಲಕ ಅವರು ವಿವರಿಸಿದ್ರಲ್ಲ. ಮೇಡಮ್, ಇವತ್ತಿಂದ ನಾನು ನಿಮ್ಮ ಒಬ್ಬ ಅಭಿಮಾನಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಕನ್ನಡ ಜನಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಸಿ.ಕೆ. ರಾಮೇಗೌಡ್ರೆ ಹಾಗೂ ಪ್ರಾಸ್ತಾವಿಕ ನುಡಿಯನ್ನು ನುಡಿದು ನಮ್ಮನ್ನ ಈ ಸಮಾರಂಭಕ್ಕೆ ಬರಲೇಬೇಕು ಅಂತ ಹೇಳಿರ್ತಕ್ಕಂಥ ಕರ್ನಾಟಕ ಸ್ವಾಭಿಮಾನ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಬೂಗಾರ್ ಅವರೇ, ಸಾರಾ ಗೋವಿಂದ್ ಅವರು ಎಲ್ಲರೂ ಮೇಲ್ನೋಟಕ್ಕೆ ನೋಡುವಂತದ್ದನ್ನ ಈಗಾಗಲೇ ಹೇಳಿದ್ರು. ಅವರ ಹೋರಾಟದ ಪ್ರವೃತ್ತಿ, ಈ ಚಂಪಾ ಪ್ರಶಸ್ತಿ ಅವರಿಗೆ ಬಂದಿರ್ತಕ್ಕಂಥದ್ದು ನಿಜಕ್ಕೂ ಗೋವಿಂದ ಸರ್, ಇದು ನಮ್ಮ ಚಿತ್ರರಂಗದವರು ನಾವು ಇದನ್ನ ತಗೊಂಡು ಹೋಗಕ್ಕಾಗಲ್ಲ. ತಾವು ಮಾಡಿದ ನಿರಂತರ ಹೋರಾಟದ ಪ್ರತಿಫಲ ಈ ಪ್ರಶಸ್ತಿ. ನಾನು ಚಂಪಾರವ್ರನ್ನ ಬಹಳ ಹತ್ತಿರದಿಂದ ಬಂದೆ. ಬೆಂಕಿ, ನಿಜ ಹೇಳ್ಬೇಕು ಅಂದ್ರೆ ಅವರೊಂದು ರೀತಿಯಾದಂತ ಬೆಂಕಿ. ಶಬರಿಮಲೆ ವಿಚಾರದಲ್ಲಿ ನನಗೆ ನಿಲ್ಲಿಸಿ ಹೋರಾಟ ಹೇಗಿರ್ಬೇಕು ಅಂತ ಹೇಳಿಕೊಟ್ಟಂತಹ ದೇವರು ಅಂತ ಹೇಳಿ, ಅವ್ರ ಬಗ್ಗೆ ನನಗೆ ಅಪಾರ ಗೌರವ. ಈ ನಾಡಿಗೆ ನಾಡೆ ಮೆಚ್ಚುವಂತಹ ವ್ಯಕ್ತಿತ್ವ ಚಂಪಾರವರು. ಇವತ್ತು ಅಂತಹ ಪ್ರಶಸ್ತಿ, ಅದೊಂದು ಮೇರು ಪರ್ವತದ ಪ್ರಶಸ್ತಿ ಅಂತ ನಾನಿವತ್ತು ಭಾವಿಸ್ಕೊತೀನಿ. ಅಂತ ಪ್ರಶಸ್ತಿ ಗೋವಿಂದ ಸರ್ ನಿಮಗೆ ಬಂದಿದೆ. ದೇವರು ಒಳ್ಳೇದ್ ಮಾಡಲಿ. ನಿಮಗೆ ಎಲ್ಲಾ ಪ್ರಶಸ್ತಿಗಳು ಬಂದಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರಶಸ್ತಿನೂ ಬಂದಿದೆ. ಅವರ ಆಶೀರ್ವಾದದ ಪ್ರಶಸ್ತಿ ಅದು. ಇಂಥ ಪ್ರಶಸ್ತಿ ತಮಗೆ ಬಂದಿಲ್ಲ ಅಂತಾನೆ ಇಲ್ಲ, ಎಲ್ಲ ಪ್ರಶಸ್ತಿಗಳು ಬಂದಿದೆ. ತಾವು ಎಲ್ಲಾ ಪ್ರಶಸ್ತಿಗೂ ಕೂಡ ಅರ್ಹ. ಅದು ನಮಗೆ ಹೆಮ್ಮೆ. ನನಗೆ ನೀವು ಮಾಜಿ ಅಧ್ಯಕ್ಷರಾಗಿ ಅಲ್ಲ, ಹೋರಾಟಗಾರರಾಗಿ ಅಲ್ಲ, ನನಗೆ ನೀವು ಅತ್ಯಂತ ಆಪ್ತರು. ಮನುಷ್ಯತ್ವದ ನೆಲೆಯಲ್ಲಿ ಮನುಷ್ಯನನ್ನ ಪ್ರೀತಿಸುವ ರೀತಿ ಇದೆ ಅಲ್ಲ, ಗೌರವಿಸುವ ರೀತಿ ಇದೆ ನೋಡಿ, ಅದರಲ್ಲಿ ನನಗೆ ನೀವು ಬಹಳ ಶ್ರೇಷ್ಠರಾಗಿ ಕಾಣ್ತೀರ. ಇವತ್ತು ವಾಣಿಜ್ಯ ಮಂಡಳಿಯಲ್ಲೇ ತಗೋಣ. ವಾಣಿಜ್ಯ ಮಂಡಳಿಯಲ್ಲಿ ಇವರ ಪಾತ್ರ ಬಹಳ ದೊಡ್ಡದು. ಎಷ್ಟು ಅಂತಃಕರಣ ಇದೆ ಅಂತಂದ್ರೆ ಮನುಷ್ಯನಿಗೆ, ಅಲ್ಲಿ ಬರುವಂತಹ ನಿರ್ಮಾಪಕರ ಕಷ್ಟಗಳನ್ನು ಕೇಳ್ತಾ ಇರುವಾಗ ಒಂದು ರೀತಿಯಲ್ಲಿ ಅವರಿಗೆ ದುಃಖವನ್ನ ನೋಡಕ್ಕಾಗ್ತಿರ್ಲಿಲ್ಲ. ಆದರೆ ನಾವು ಏನ್ ಮಾಡ್ಬೋದು, ಯಾವ ಯೋಜನೆಯನ್ನ ಹಾಕೊಳ್ಬೋದು, ಬಹಳ ಒಂದು ಒಳ್ಳೆಯ ಯೋಜನೆಯನ್ನ ಮಾಡಿ. ಕಲ್ಯಾಣ ನಿಧಿ
ಕಲ್ಯಾಣ ನಿಧಿ ಇವತ್ತು ಮಾಡಿರ್ತಕ್ಕಂಥದ್ದು ಇದಕ್ಕೆ 12 ಕೋಟಿಗಿಂತ ಜಾಸ್ತಿ ದುಡ್ಡನ್ನ ಈಗಾಗಲೇ ಅವರೇ ಅಧ್ಯಕ್ಷರು ಅದರದ್ದು. ಕಲ್ಯಾಣ ನಿಧಿಯನ್ನ ಸ್ಥಾಪನೆ ವಾಣಿಜ್ಯ ಮಂಡಳಿ ಮಾಡಿದಾಗ 2 ಲಕ್ಷಕ್ಕಿತ್ತು, ನಂತರ 4 ಲಕ್ಷ ಆಗಿದೆ. ಇವತ್ತಿನ ದಿನ ಯಾರಿಗೆ ಆಗಲಿ ತೊಂದರೆ ಆದಾಗ, ಹಣ ಅಂತ ಓಡ್ ಬಂದಾಗ, ನಾಲಿಗೆಯಲ್ಲಿ ಕಣ್ಣಲ್ಲಿ ನೀರು ನೋಡ್ತಿರ್ಲಿಲ್ಲ, ಹೃದಯದಿಂದ ನೋಡ್ತಾರೆ. ಆ ಹೃದಯದಿಂದ ನೋಡಿ ಹೋರಾಟ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ, ಯಾರೇ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅಂತಃಕರಣದಿಂದ ಕೊಟ್ಟಿದ್ದೀನಿ, ನಾನ್ ತಗೊಂಡಿಲ್ಲ, ಅವರನ್ನ ಹೋಮ ಆ ಸ್ಥಿತಿಗೆ ತಂದು ನಿಂತಿದೆ, ನಾನು ಕೊಡ್ಬೇಕಾಗಿದ್ದು ನನ್ನ ಮನುಷ್ಯ ಧರ್ಮ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗೋವಿಂದ ಅವರು ನನಗೆ ಅತ್ಯಂತ ಆಪ್ತರಾಗಿ, ಅತ್ಯಂತ ಮನುಷ್ಯ ನೆಲೆಯಲ್ಲಿ ಆಲೋಚನೆ ಮಾಡುವಂತ ಶ್ರೇಷ್ಠರಾಗಿ ಕಾಣಿಸ್ತಾರೆ. ಎರಡನೇದಾಗಿ ತನ್ನ ಮನೆಯವರಿಗಾಗಿ ಅವ್ರು ಯಾರಿಗೂ ಸಾಲ ಮಾಡಿಲ್ಲ, ನನಗೆ ಕೊಡಿ ಅಂತ ಯಾರನ್ನೂ ಕೇಳಲಿಲ್ಲ. ಯಾರಾದ್ರೂ ಒಬ್ಬ ಅತ್ಯಂತ ಆಪ್ತ ಒಳ್ಳೆ ಕೆಲಸಗಾರ ಅನಾವಶ್ಯಕವಾಗಿ ತೊಂದರೆಗೆ ಈಡುಪಟ್ಟಾಗ, ಜೈಲಿಗೆ ಹೋದಾಗ, ಯಾರ್ಯಾರ ಮನೆಗೆ ಹೋಗಿ ಹೀಗೆ ಅಯ್ಯೋ ಬಿಡಿಸ್ಕೋಬೇಕು, ಒಂಚೂರು ಸಾಲ ಕೊಡಿ, ಒಂಚೂರು ಸಾಲ, ಆ ಜೈಲಿಂದ ಬಿಡಿಸೋವರೆಗೂ ಆ ವ್ಯಕ್ತಿ ವಿದ್ಯೆ ಮಾಡೋದಿಲ್ಲ ನೋಡಿ. ಅದು ಗೋವಿಂದ. ನಾರಾಯಣ ಗೋವಿಂದು ಅಂತಂದ್ರೆ ಆ ನಾರಾಯಣ ನಿಜವಾಗ್ಲೂ ಆ ಕೆಲಸವನ್ನ ಚಿತ್ರರಂಗದಲ್ಲಿ ಮಾಡಿದ್ದಾರೆ. ಈ ಕೆಲಸವನ್ನ ಎಲ್ಲರೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ಹಣ ಒಂದಿಷ್ಟಲ್ಲ, ಅವರು ಹೋಗಿ ಕೇಳಿದಾಗ ಎಷ್ಟು ಕೋಟಿ ಹಣವೂ ಕೂಡ ಕೊಟ್ಟಿರ್ತಕ್ಕಂಥವ್ರು ಇದ್ದಾರೆ. ಅಂತ ಗುಡ್ ವಿಲ್ ಅನ್ನ ಅವರು ಬೆಳೆಸ್ಕೊಂಡಿದ್ದಾರೆ, ಉಳಿಸ್ಕೊಂಡಿದ್ದಾರೆ. ನಂತರ ನಾನು ಅತ್ಯಂತ ಹತ್ತಿರದಲ್ಲಿ ಕಂಡಿರ್ತಕ್ಕಂಥದ್ದು ಅವರ ಚಳುವಳಿಗಳು, ಅವರ ಹೋರಾಟಗಳು, ಅವರ ಜಲ, ನೆಲ, ಭಾಷೆ, ಯಾವುದಕ್ಕೆ ಅನ್ಯಾಯ ಆದಾಗ, ಈವನ್ ಅವ್ರ ಪಾಲಿಸಿ ಮ್ಯಾಟರ್ ಅಲ್ಲಿ ಎಷ್ಟು ನಿಷ್ಠೆಯಿಂದ ಇದ್ರು ಅಂದ್ರೆ, ನಾನು ಈಗಲೂ ನನಗೆ ಹೇಳ್ತೀನಿ, ರಾಜ್ಕುಮಾರ್ ಅವರು ಡಬ್ಬಿಂಗಿಗೆ ವಿರೋಧವಾಗಿದ್ರು, ಡಬ್ಬಿಂಗ್ ತರಬಾರ್ದು ಅಂತಂದ್ರು. ಇವತ್ತು ನೋಡಿ ಇಂಡಸ್ಟ್ರಿ ಈ ತಳಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಕಾರಣ ಡಬ್ಬಿಂಗ್ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಆದ್ರೆ ನಾನು ಹೇಳೋ ಸ್ಥಿತಿಲಿಲ್ಲ. ನಾನು ಕೂತಿರ್ತಕ್ಕಂಥ ಚೇರ್ ಇದೆ ನೋಡಿ, ಆ ಚೇರಲ್ಲಿ ನಾನು ಹೇಳ್ಬಾರ್ದು. ಯಾಕಂದ್ರೆ ಪ್ಯಾನ್ ಇಂಡಿಯಾನ ನಾನು ಒಪ್ಕೊಂಡಿದ್ದೀನಿ, ನಾನು OTT ಒಪ್ಕೊಂಡಿದ್ದೀನಿ. ಆದ್ರೆ ಅದೆಲ್ಲವನ್ನು ಕೂಡ ಒಪ್ಕೊಂಡಾಗ ಇಂಡಸ್ಟ್ರಿಯಲ್ಲಿ ಬರುವಂತಹ ಸೆಲ್ಯುಲಾಯ್ಡ್ ಇಂದ ಹಿಡಿದು ಸೆಲ್ಯುಲಾಯ್ಡ್ ಹೋಗಿ ಡಿಜಿಟಲ್ ಬಂದಾಗ ಆಗುವ ಎಲ್ಲ ಪರಿವರ್ತನೆಗಳನ್ನ ನಾವು ಬಹಳ ಹತ್ತಿರದಲ್ಲಿ ಕಂಡಿರೋದ್ರಿಂದ, ಅದಕ್ಕೆ ನಾವು ಸಾಕ್ಷಿಯಾಗಿರೋದ್ರಿಂದ ನಾವು ಅದರ ಬಗ್ಗೆ ಮಾತಾಡಬಾರ್ದು. ಆದ್ರೆ ರಾಜ್ಕುಮಾರ್ ಅವರು ಇದ್ದಂತ ಕಾಲಘಟ್ಟದಲ್ಲಿ ಈ ಹೋರಾಟಗಳನ್ನ ಯಾವುದೇ ಕಾರಣಕ್ಕೂ ಡಬ್ಬಿಂಗ್ ಬಂದ್ರೆ ಇಂಡಸ್ಟ್ರಿ ನಾಶವಾಗುತ್ತೆ ಅಂತ ಹೇಳಿದ್ರು. ಇವತ್ತಿಗೂ ಕೂಡ ನಾವು ಹಗಲು ರಾತ್ರಿ ನೆನೆಸ್ಕೋತೀವಿ ರಾಜ್ಕುಮಾರ್ ಅವ್ರನ್ನ. ಆ ಹೋರಾಟವನ್ನ ನಾವು ಇವತ್ತಿಗೂ ಕೂಡ ಸ್ಮರಿಸ್ತೀವಿ. ಇವತ್ತು ಅದು ನಾಶವಾಗಿರೋದನ್ನ ಕೂಡ ನಾವು ನೆನೆಸ್ಕೋತಾ ಇದ್ದೀವಿ. ರಾಜ್ಕುಮಾರ್ ಅವರು ಎಷ್ಟು ದೂರ ದಿವ್ಯ ದೃಷ್ಟಿ ಇಟ್ಕೊಂಡು ಈ ಮಾತನ್ನ ಹೇಳಿದ್ರು, ಆ ಕಾರಣಕ್ಕಾಗಿ ಹೀಗಾಗಿದೆ ಅನ್ನೋದ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಅನುಭವಕ್ಕೆ ಬಂದಿರ್ತಕ್ಕಂಥದ್ದು. ಗೋವಿಂದ ಅವರು ಕನ್ನಡಿಗರಿಗಲ್ಲ, ಯಾವ ಮನುಷ್ಯನಿಗೂ ಕೂಡ ಅನ್ಯಾಯ ಆಗುತ್ತೆ ಅಂದ್ರೆ ಮಧ್ಯದಲ್ಲಿ ಬಂದು ಮಧ್ಯದಲ್ಲಿ ನಿಂತು ನಿಮ್ಗೆ ಏನಾಗ್ಬೇಕು ಏನಾಗ್ಬೇಕು ಅಂತ ಕೇಳುವಂತ ದೊಡ್ಡ ಮನಸ್ಸು, ದೊಡ್ಡ ವ್ಯಕ್ತಿತ್ವ. ಅವರ ಅಧಿಕಾರದಲ್ಲಿ ಇರಲಿ ಅಥವಾ ಇಲ್ಲದೆ ಇರಲಿ, ಏನ್ ಆಗಬೇಕು ಅನ್ನೋದಿದೆಲ್ಲ ಅದನ್ನ ಸರ್ಕಾರದ ಮೂಲಕ ಹೋಗಿ ಇವತ್ತು ಅವರ ಹೋರಾಟ ನಮ್ಗೆಲ್ಲರಿಗೂ ಹೆಮ್ಮೆ. ನಾವೆಲ್ಲರೂ ಕೂಡ ಅವರ ಜೊತೆಲಿದ್ದೀವಿ. ಚಿತ್ರಗಳು ಇವತ್ತಿನ ದಿನ ಯಾಕೆ ಹೀಗಾಗ್ತಿದೆ, ಸಾರ್ವಜನಿಕರಿಗೆ ತುಂಬಾ ಹೊರೆ ಆಗ್ತಿದೆ ಅನ್ನುವಂತಹ ಸಂದರ್ಭದಲ್ಲಿ 200 ರೂಪಾಯಿ ಟಿಕೆಟ್ ಮಾಡಬೇಕು ಅಂತ ಕೇಳಿರುವಂತ ಅವರ ದೊಡ್ಡ ಗುಣ ಇದೆ ನೋಡಿ. ಮುಖ್ಯಮಂತ್ರಿಯವರ ಮಾಜಿ ಮುಖ್ಯಮಂತ್ರಿಯವರ ಹತ್ರ ಕೂತು ಈ 200 ರೂಪಾಯಿ ಟಿಕೆಟ್ ಅನ್ನ ತರಿಸಿ ಇದನ್ನ ಮಾಡ್ಬೇಕು ಸರ್, ಈ 200 ರೂಪಾಯಿ ಬಂದ ಕ್ಷಣದಲ್ಲಿ ಕನ್ನಡ ಚಿತ್ರಕ್ಕೆ ಅನೇಕರು ಬರ್ತಾರೆ. ಎಲ್ಲರೂ ಅವ್ರ ಮಕ್ಕಳು ಮರಿನೆಲ್ಲ ಕರ್ಕೊಂಡು ಬಂದು ಆ ಸಿನಿಮಾ ನೋಡ್ತಾರೆ. ಇದು ಸಾರ್ವಜನಿಕರಿಗೆ ಕೊಡುವ ಕೊಡುಗೆ ಏನು ಅಂತ
ಮಾತುಗಳನ್ನ ಹೇಳಿ ಅದನ್ನ ಜಾರಿಗೆ ತಂದು ಇಲ್ಲಿ ಹೋರಾಟಗಳನ್ನು ನಾವಿದ್ದೀವಿ, ಅದು ಬೇರೆ ವಿಷಯ. ಆದ್ರೆ ಇಂಥ ಹೋರಾಟಗಳಿದೆ ನೋಡಿ, ಇದು ನಿಜವಾಗ್ಲೂ ಆಗ್ಬೇಕಾಗಿರ್ತಕ್ಕಂಥ ಒಂದು ಹೋರಾಟಗಳು. ಇಂಥ ಹೋರಾಟವನ್ನು ಮಾಡಿರ್ತಕ್ಕಂಥ ಸಾರಾ ಗೋವಿಂದ್ ಅವರು, ನಾನು ಹತ್ತಿರದಲ್ಲಿ ಅವರನ್ನ ಕಂಡಿರ್ತಕ್ಕಂಥದ್ದು. ಅವರ ಶ್ರೀಮತಿ ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಅತ್ಯಂತ ಸರಳ ಸಜ್ಜನಿಕೆಯ ಮಹಿಳೆ ಆಗಿದ್ರು. ತುಂಬಾ ಒಳ್ಳೆಯ ಹೆಣ್ಮಗಳು. ಅಂತ ಹೆಣ್ಮಗಳು ಹೋದಾಗ ಆ 3 ಮಕ್ಕಳನ್ನ ಅವರು ಸಾಕಿದ ರೀತಿ ಇದೆಯಲ್ಲ, ಅದೆಲ್ಲ ನಾವೆಲ್ಲರೂ ಕೂಡ ಸಾಕ್ಷೀಭೂತವಾಗಿದ್ದೀವಿ, ಇದೀವಿ. ಯಾಕೆಂದ್ರೆ ಆ ಮಕ್ಕಳನ್ನ ತಾಯಿ ಮತ್ತು ತಂದೆ 2 ಜವಾಬ್ದಾರಿಯನ್ನ ತಾನೇ ಹೊತ್ತು ಅವುಗಳನ್ನ ದಡ ಸೇರಿಸಿ, ಆ 3 ಮಕ್ಕಳಿಗೂ ಕೂಡ ದಡ ಸೇರಿಸಿ, ಇವತ್ತಿನ ದಿನ ಎಂತಹ ಕಾಯಿಲೆ ಬಂದ್ರೂ ಕೂಡ, ಮಾರಣಾಂತಿಕವಾದಂತಹ ಕಾಯಿಲೆ ಬಂದ್ರೂ ಕೂಡ ಹೆದರದೆ ದೇವರು ಅವರನ್ನ ಇಷ್ಟು ಆರೋಗ್ಯವಾಗಿಟ್ಟಿದ್ದಾನೆ ಅಂತಂದ್ರೆ, ತಾನು ಇಟ್ಟ ಹೆಜ್ಜೆಗಳು, ಸಮಾಜಕ್ಕಿಟ್ಟ ಹೆಜ್ಜೆಗಳು ಅತ್ಯಂತ ಒಳ್ಳೆಯ ಉತ್ತಮವಾದ ಹೆಜ್ಜೆಗಳಾಗಿರೋದ್ರಿಂದ ಆ ಪುಣ್ಯಾತ್ಮ ಇವತ್ತು ಆರೋಗ್ಯವಾಗಿದ್ದಾರೆ. ನಾನು ಪರಮಾತ್ಮನಲ್ಲಿ ಕೇಳ್ತೇನೆ, ತಮಗೆ ಚಂಪಾ ಪ್ರಶಸ್ತಿ ಬರುವ ಜೊತೆಯಲ್ಲಿ ಎಲ್ಲ ಪ್ರಶಸ್ತಿಗಳು ಕೂಡ ದೊರಕಲಿ ಸರ್. ನೀವು ಅತ್ಯಂತ ಒಳ್ಳೆಯ ಹೃದಯಿ, ನಿಮಗೆ ಇನ್ನೂ ಹೆಚ್ಚಿನ ಸ್ಥಾನಮಾನಗಳು ಸಿಗ್ಲಿ ಅಂತ ಹೇಳಿ, ನಮ್ಮ ಪುಣ್ಯ, ನಾವು ವಾಣಿಜ್ಯ ಮಂಡಳಿ ಇದ್ದಾಗ ನೀವು ನನ್ನ ಪರವಾಗಿ ನಾನು ಅಧ್ಯಕ್ಷ ಆಗ್ಬೇಕು ಅಂದಾಗ ಮೊದಲನೇ ಬಾರಿ ನಾನು ಸೋತ್ರೂ ಕೂಡ ತಾವು ಗೆದ್ದವ್ರ ಹಿಂದೆ ಹೋಗ್ಲಿಲ್ಲ. ನೀವು ಮೌಲ್ಯದ ಜೊತೆ ನಿಂತ್ರಿ, ನನಗೆ ಸಪೋರ್ಟ್ ಮಾಡಿದ್ರಿ. 2ನೇ ಬಾರಿಯೂ ತಾವು ನನಗೆ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಋಣವನ್ನ, ಆ ಋಣ ಭಾರವನ್ನ ನಾನು ಗೊತ್ತಿದ್ದೇನೆ, ಯಾವತ್ತೂ ಮರೆಯೋದಿಲ್ಲ. ನಿಮ್ಮ ಮೌಲ್ಯಾಧಾರಿತವಾದ ಬದುಕು ಮತ್ತು ನಿಮ್ಮ ಸಹಾಯಗಳು ಚಿತ್ರರಂಗಕ್ಕೆ ಬಹಳ ದೊಡ್ಡ, ಮುಂದಿನ ದಿನಗಳಲ್ಲಿ ಅದು ನಿಮಗೆ ಬಹಳ ದೊಡ್ಡ ಒಂದು ನೀವು ಕೂಡಿಟ್ಟ ಆಸ್ತಿ ಅಂತ ನಾನು ಭಾವಿಸ್ಕೊತೀನಿ. ನನಗೆ ತಮ್ಮ ಬಗ್ಗೆ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ನೀಡಿದಂತಹ ಎಲ್ಲರಿಗೂ ಹಾಗೂ ತಮ್ಮ ಮುಂದೆ ಹೇಳ್ಕೊಳ್ಳುವಂತ ಈ ಅವಕಾಶ ನೀಡಿದ್ದಕ್ಕಾಗಿ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.